Hi, my dear students, welcome back to your English Academy YouTube channel. Okay, dear students, in this video class, ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಈ ಯೂನಿಟ್ 7 ಪ್ರೋ 7 ಏಳನೇ ಒಂದು ಲೆಸನನ್ನು ಯಾವುದಪ್ಪ ಅಂದ್ರೆ ಏಳನೇ ಲೆಸನ್ ಅಂದರೆ ದ ವಿಲ್ ಆಫ್ ಸ್ಯಾಕ್ರಿಫೈಸ್. ಈ ಒಂದು ಭಗತ್ ಸಿಂಗ್ರವರ ಒಂದು ಸ್ವತಂತ್ರವನ್ನು ಪಡೆಯಲಿಕ್ಕೆ ಅವರ ಒಂದು ಎಷ್ಟು ಸ್ಯಾಕ್ರಿಫೈಸನ್ನು ಮಾಡಿದರು. ಇಲ್ಲಿ ದ ವಿಲ್ ಅಂದರೆ ಏನಪ್ಪ ಅಂದ್ರೆ ದ ಡೆತ್ ನೋಟ್ ಆಫ್ ಸ್ಯಾಕ್ರಿಫೈಸ್. ನಾನು ಏನನ್ನು ಸ್ಯಾಕ್ರಿಫೈಸ್ ಮಾಡಿದೆ, ನಾನು ಏನನ್ನು ತ್ಯಾಗ ಮಾಡಿದೆ ಅಂತ ಅವ್ರು ಹೇಳ್ತಾ ಇದ್ದಾರಪ್ಪ ಅಂದ್ರೆ ನನ್ನ ಜೀವನವನ್ನೇ ನಾನು ಗಲ್ಲು ಶಿಕ್ಷೆಗೆ ಅತ್ಯಂತ ಚಿಕ್ಕ ವಯಸ್ಸಲ್ಲೇ ತ್ಯಾಗ ಮಾಡಿದೆ ಅನ್ನೋದನ್ನು ಅವರು ಯಾವ ರೀತಿ ಹೇಳ್ತಾ ಇದ್ದಾರೆ ಅನ್ನೋದನ್ನು ಈ ಲೆಸನಲ್ಲಿ ನಾವು ನೋಡೋಣ. ಓಕೆ, ದ ಲೆಸನ್ ಈಸ್ ದ ವಿಲ್ ಆಫ್ ಸ್ಯಾಕ್ರಿಫೈಸ್, ಡೆತ್ ನೋಟ್. ಈಗ ನಾವು ಸಾಯಬೇಕಾದ್ರೆ ಒಂದು ಲೆಟ್ರನ್ನು ಬರೆದಿರ್ತೀವಲ್ಲ, ಸಂಕಲ್ಪ, ಆ ಒಂದು ತ್ಯಾಗದ ಸಂಕಲ್ಪವನ್ನು ಬರೆದಿಡ್ತಾರಲ್ಲ, ಆ ರೀತಿಯಾಗಿರ್ತಕ್ಕಂಥ ಬರೆದಿರೋರು ನಮ್ಮ ಭಗತ್ ಸಿಂಗ್ ಅವರು. ಓಕೆ, ಅದನ್ನು ನಾವೀಗ ನೋಡೋಣ. ಓಕೆ, ಫಸ್ಟ್ ಪ್ಯಾರಾಗ್ರಾಫ್ ಭಗತ್ ಸಿಂಗ್ ಅವರದೊಂದು ಭಾವಚಿತ್ರ ಇದೆ. ಓಕೆ, ಲೆಟ್ಸ್ ಕಮ್ ಟು ಅವರ್ ಪ್ಯಾರಾಗ್ರಾಫ್. ಭಗತ್ ಸಿಂಗ್ ವಾಸ್ ಬಾರ್ನ್ ಆನ್ ಸೆಪ್ಟೆಂಬರ್ 27. ಭಗತ್ ಸಿಂಗ್ ಅವರು ಯಾವಾಗ ಹುಟ್ಟಿದ್ರಪ್ಪ ಅಂತಂದ್ರೆ ಸೆಪ್ಟೆಂಬರ್ 27, 1907. ಓಕೆ, ಯಾವಾಗ ಹುಟ್ಟಿದ್ರು? ಸೆಪ್ಟೆಂಬರ್ 27, 1907ರಲ್ಲಿ. ಎಲ್ಲಿ ಹುಟ್ಟಿದ್ರು? ಇನ್ ಕಟ್ಕರ್ ಕಾಲನ್, ಪಂಜಾಬ್. ಎಲ್ಲಿ ಹುಟ್ಟಿದ್ರಪ್ಪ ಅಂದ್ರೆ ಕಟ್ಕರ್ ಕಲನಲ್ಲಿ. ಇದು ಎಲ್ಲಿ ಬರುತ್ತಪ್ಪ ಅಂದ್ರೆ ಪಂಜಾಬ್ ರಾಜ್ಯದಲ್ಲಿ ಬರುತ್ತಾ. ನೆಕ್ಸ್ಟ್, ಇನ್ ಬ್ರಿಟಿಷ್ ಇಂಡಿಯಾ. ಆ ಒಂದು ಪಂಜಾಬನ್ನು ಯಾರು ರೂಲ್ ಮಾಡ್ತಾ ಇದ್ರಪ್ಪ ಅಂದ್ರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಏನಪ್ಪ ಅಂದ್ರೆ ಭಗತ್ ಸಿಂಗ್ ಅವರು ಕಟ್ಕರ್ ಕಲನ್ ಮತ್ತು ಪಂಜಾಬ್ದಲ್ಲಿ 1907ರಲ್ಲಿ ಜನಿಸಿದರು. ನೆಕ್ಸ್ಟ್, ಹಿಸ್ ಗ್ರ್ಯಾಂಡ್ ಫಾದರ್ ಅರ್ಜನ್ ಸಿಂಗ್. ಅವರ ಅಜ್ಜ ಯಾರಪ್ಪ ಅಂದ್ರೆ ಅರ್ಜನ್ ಸಿಂಗ್. ದೆನ್ ನೆಕ್ಸ್ಟ್, ಫಾದರ್ ಕಿಶನ್ ಸಿಂಗ್. ಅವರಪ್ಪ ಕಿಶನ್ ಸಿಂಗ್. ನೆಕ್ಸ್ಟ್, ಆ್ಯಂಡ್ ಅಂಕಲ್ ಅಜಿತ್ ಸಿಂಗ್. ಅವ್ರ ಅಂಕಲ್ ಯಾರಪ್ಪ ಅಂದ್ರೆ ಅಜಿತ್ ಸಿಂಗ್. ವೇರ್ ಆಲ್ ಆಕ್ಟಿವ್ ಇನ್ ಫ್ರೀಡಮ್ ಸ್ಟ್ರಗಲ್. ಅವರೆಲ್ಲ ಎಲ್ಲಿ ಇನ್ವಾಲ್ವ್ ಆಗಿದ್ರಪ್ಪ ಅಂದ್ರೆ ದೇ ಆರ್ ಇನ್ವಾಲ್ವ್ಡ್ ಎಲ್ಲಿ? ಫ್ರೀಡಮ್ ಸ್ಟ್ರಗಲಲ್ಲಿ, ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಇಡೀ ಫ್ಯಾಮಿಲಿನೇ ಏನಪ್ಪ ಅಂದ್ರೆ ಸ್ವತಂತ್ರ ಚಳುವಳಿಗೆ ಮುಡಿಪಾಗಿತ್ತು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಏನಿದೆಪ್ಪ ಅಂದ್ರೆ young Bhagat Singh came in contact with some well-known political leaders like Lala Lajpat Rai and Ras Bihari Bose while studying at the local DAV school in Lahore. Young Bhagat Singh ಕೂಡ came in contact with some well-known. ಅವರಿಗೆ ಕೂಡ ಕೆಲವೊಂದಿಷ್ಟು ರಾಜಕೀಯ ಲೀಡರ್ಗಳ, ನಾಯಕರ ಪರಿಚಯ ಆಯಿತು. ಅವರು ಯಾರಪ್ಪ ಅಂತಂದ್ರೆ ಲಾಲಾ ಲಜಪತ್ ರಾಯ್ ಒಂದನೇದವರು, ಆ್ಯಂಡ್ ಇನ್ನೊಬ್ಬರು ರಾಸ್ ಬಿಹಾರಿ ಬೋಸ್. ಯಾವಾಗ ಪರಿಚಯ ಆದ್ರಪ್ಪ ಅಂದರೆ ಇವರು ಯಾವಾಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರಲ್ಲ, ಫೈಲ್ ಸ್ಟಡಿಂಗ್ ಆಟ್ ದ ಲೋಕಲ್ ಸ್ಕೂಲ್, ಅಲ್ಲೇ ಒಂದು ಸ್ಥಳೀಯ ಸ್ಕೂಲಲ್ಲಿ, ಶಾಲೆಯಲ್ಲಿ, ಎಲ್ಲಪ್ಪ ಅಂದ್ರೆ ಲಾಹೋರಲ್ಲಿ, ಅಲ್ಲಿ ಒಂದು ಲೋಕಲ್ ಸ್ಕೂಲಲ್ಲೇ ಸ್ಟಡಿ ಮಾಡ್ತಾ ಇದ್ರು. ಆ ಟೈಮಲ್ಲಿ ರಾಸ್ ಬಿಹಾರಿ ಬೋಸ್ ಮತ್ತು ಲಾಲಾ ಲಜಪತ್ ರಾಯ್ ಈ ಒಂದು ರಾಜಕೀಯ ಧುರೀಣರ ಪರಿಚಯ ಯಾರಿಗಾಯ್ತಪ್ಪ ಅಂತಂದ್ರೆ ಈ ಭಗತ್ ಸಿಂಗ್ ಅವ್ರಿಗೆ ಆಯಿತು. ಇನ್ ದ ಇಯರ್ ಆಫ್ 1916, 1916ರಲ್ಲಿ. ನೋಡ್ರಿ, ಅಲ್ಲಿ 1907ರಾಗೆ ಹುಟ್ಟಿದವರು ಅವರು. 1916 11ನೇ ವಯಸ್ಸಿಗೆ ರಾಜಕೀಯ ಲೀಡರ್ಗಳನ್ನ ಅವರು ಪರಿಚಯ ಮಾಡಿಕೊಂಡ್ರು. ಇನ್ ರೆಸ್ಪಾನ್ಸ್ ಟು ಮಹಾತ್ಮ ಗಾಂಧೀಸ್ ಕಾಲ್ ನಾನ್ ಕೋಆಪರೇಷನ್ ಅಗೇನ್ಸ್ಟ್ ಬ್ರಿಟಿಷ್ ರೂಲ್ ಇನ್ 1921. 1921ರಲ್ಲಿ ಏನಾಗ್ತದಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಏನು ಮಾಡ್ತಾರೆ? ನಾನ್ ಕೋಆಪರೇಷನ್ ಮೂಮೆಂಟ್ ಅಂತ ಕರಿತೀವಿ. ನಾನ್ ಕೋಆಪರೇಷನ್ ಮೂಮೆಂಟ್ ಏನಪ್ಪ ಅಂದ್ರೆ ಅಸಹಕಾರ ಚಳವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಯಾರು? ಮಹಾತ್ಮ ಗಾಂಧೀಜಿಯವರು. ಎಷ್ಟರಲ್ಲಿ? 1921ರಲ್ಲಿ ಅಸಹಕಾರ ಚಳವಳಿಯನ್ನು ಮಹಾತ್ಮ ಗಾಂಧೀಜಿಯವರು ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಕರೆಗೊಟ್ಟು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಭಗತ್ ಸಿಂಗ್ ಅವರು ತಮ್ಮ ಸ್ಕೂಲನ್ನೇ ಬಿಡ್ತಾರೆ. ಭಗತ್ ಸಿಂಗ್ ಲೆಫ್ಟ್ ಹಿ ಸ್ಕೂಲ್, ತಮ್ಮ ಶಾಲೆಯನ್ನೇ ಬಿಡ್ತಾರೆ. ಇಲ್ಲೊಂದು ಲೋಕಲ್ DAV ಸ್ಕೂಲ್ ಅದಲ್ಲ, DAV ಮೀನ್ಸ್ ದಯಾನಂದ್ ಆಗ್ಲೋ ವೇದಿಕ್ ಸ್ಕೂಲನ್ನು ಬಿಟ್ಟು ಏನು ಮಾಡ್ತಾರಪ್ಪ ಅಂದ್ರೆ ಮುಂದೆ ಯಾವ ಶಾಲೆಗೆ ಜಾಯ್ನ್ ಆಗ್ತಾರೆ ಅನ್ನೋದನ್ನು ನಾವು ವಿ ವಿಲ್ ಸಿ ನೌ. ಓಕೆ,
ಆ ಒಂದು DAV ಸ್ಕೂಲನ್ನು ಬಿಟ್ಟು ಏನು ಮಾಡ್ತಾರಪ್ಪ ಅಂತಂದ್ರೆ ನ್ಯಾಷನಲ್ ಸ್ಕೂಲ್ ಆಟ್ ಲಾಹೋರ್, ರಾಷ್ಟ್ರೀಯ ಶಾಲೆಗೆ, ಲಾಹೋರ್ನಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಶಾಲೆಗೆ ಅವರು ಜಾಯಿನ್ ಆಗ್ತಾರೆ ತಮ್ಮ ಒಂದು ಮುಂದಿನ ವಿದ್ಯಾಭ್ಯಾಸವನ್ನು ಒಂದು ಕಂಟಿನ್ಯೂ ಮಾಡಲಿಕ್ಕೆ. ದಿಸ್ ಸ್ಕೂಲ್ ವಾಸ್ ಅ ಸೆಂಟರ್ ಆಫ್ ರೆವಲ್ಯೂಷನರಿ ಆಕ್ಟಿವಿಟೀಸ್. ಯಾಕೆ ನ್ಯಾಷನಲ್ ಸ್ಕೂಲಿಗೆ ಹೋದರು, ರಾಷ್ಟ್ರೀಯ ಶಾಲೆಗೆ ಹೋದ್ರಪ್ಪ ಅಂದ್ರೆ ಇಲ್ಲಿ ಕ್ರಾಂತಿಕಾರಿಗಳ ಒಂದು ಚಟುವಟಿಕೆ ಕೇಂದ್ರ ಅಂತ ಕರಿತೀವಿ. ನಾನು ಕೂಡ ಒಬ್ಬ ಕ್ರಾಂತಿಕಾರಿ ಆಗ್ಬೇಕಂತಕ್ಕಂಥ ಒಬ್ಬ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ನ್ಯಾಷನಲ್ ಸ್ಕೂಲ್ಗೆ ಜಾಯಿನ್ ಆಗ್ತಾರೆ. ರೆವಲ್ಯೂಷನರಿ ಆಕ್ಟಿವಿಟೀಸ್, ಕ್ರಾಂತಿಕಾರಿಗಳ ಚಟುವಟಿಕೆಗಳು ಇಲ್ಲಿ ನಡೀತಾ ಇದ್ದು, ಎಲ್ಲಿ? ರಾಷ್ಟ್ರೀಯ ಶಾಲೆಯಲ್ಲಿ. ಹಿಯರ್ ಹಿ ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್ ರೆವಲ್ಯೂಷನರ್ ಸಚ್ ಎ ಭಗವತಿ ಚರಣ್. ಇಲ್ಲಿ ಕೂಡ ಅವರಿಗೆ ಕೆಲವೊಂದಿಷ್ಟು ಕ್ರಾಂತಿಕಾರಿಗಳ ಪರಿಚಯ ಆಯಿತು. ಯಾರ ಜೊತೆ ಆಯ್ತಪ್ಪ ಅಂದ್ರೆ ಭಗವತಿ ಚರಣ್, ಇನ್ನೊಬ್ಬರು ಸುಖದೇವ್ ಆ್ಯಂಡ್ ಇನ್ನುಳಿದ ಕ್ರಾಂತಿಕಾರಿಗಳ ಪರಿಚಯ ಆಯಿತು. ಅದರಲ್ಲಿ ಈ ಒಂದು ಹೈಲೈಟ್ ಆಗಿರೋರು ಯಾರಪ್ಪ ಅಂದ್ರೆ ಭಗವತಿ ಚರಣ್ ಮತ್ತು ಸುಖದೇವ್ ಅವರ ಬಹಳಷ್ಟು ಪರಿಚಯ ಇಲ್ಲ ಅವರಿಗೆ ಕಾಂಟ್ಯಾಕ್ಟ್ ಆಯಿತು. He became a member of Hindustan Republican Association formed by the revolutionaries of Uttar Pradesh. ಈ ಒಂದು ಉತ್ತರ ಪ್ರದೇಶದ ಕ್ರಾಂತಿಕಾರಿಗಳು ಏನು ಮಾಡಿದ್ರಪ್ಪ ಅಂದ್ರೆ ಒಂದು ಅಸೋಸಿಯೇಷನ್ ಸಂಘ ಸಂಸ್ಥೆಯನ್ನು ಕಟ್ಕೊಂಡಿದ್ರು. ಯಾವುದು? ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್, ಭಾರತೀಯ ಗಣರಾಜ್ಯದ ಸಂಸ್ಥೆ ಅಥವಾ ಸಂಘವನ್ನು ಕಟ್ಕೊಂಡಿದ್ರು. ಆ ಒಂದು ಉತ್ತರ ಪ್ರದೇಶದ ಕ್ರಾಂತಿಕಾರಿಗಳು ಇದನ್ನು ಕಟ್ಟಿದ್ರು, ಅದರ ಮೆಂಬರ್ ಆಗ್ತಾರೆ. ಯಾರು? ಭಗತ್ ಸಿಂಗ್ ಅವರು. ನೆಕ್ಸ್ಟ್ ದೇರ್ ವಾಸ್ ಇನಿಷಿಯೇಟೆಡ್ ಇನ್ ಟು ದೇರ್ ಫೈರ್ ಬ್ರ್ಯಾಂಡ್ ಆಕ್ಟಿವಿಟೀಸ್. ಅವನು ಕೂಡ ಏನಾದಪ್ಪ ಅಂದ್ರೆ ಇನಿಷಿಯೇಟೆಡ್, ಎಂಟರ್ಡ್, ಪ್ರವೇಶಿಸಿದ ಎಲ್ಲಿ? ಇನ್ ಟು ದೇರ್ ಫೈರ್ ಬ್ರ್ಯಾಂಡ್ ಆಕ್ಟಿವಿಟೀಸ್. ಬಾಂಬ್ಸು, ಗನ್ಸು, ಅವರ ಒಂದು ಸ್ವತಂತ್ರ ಚಳವಳಿಯ ಚಟುವಟಿಕೆಗಳಲ್ಲಿ ಭಗತ್ ಸಿಂಗ್ ಅವರು ಏನಾದರಪ್ಪ ಅಂದ್ರೆ ಭಾಗವಹಿಸಿದರು. ಓಕೆ, ದೆನ್ ನೆಕ್ಸ್ಟ್ ಥರ್ಡ್ ಪ್ಯಾರಾಗ್ರಾಫಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ನೋಡೋಣ. ದ ರಿವಲ್ಯೂಷನರೀಸ್ ವೇರ್ ಬ್ರ್ಯಾಂಡೆಡ್ ಆಸ್ ಟೆರರಿಸ್ಟ್. ಈ ಕ್ರಾಂತಿಕಾರಿಗಳಿಗೆ ಒಂದು ಹೆಸರು ಕೊಟ್ಟರು, ಒಂದು ಬ್ರ್ಯಾಂಡ್ ಅಂತ ಕರಿತೀವಲ್ಲ, ಏನಂತ ಕೊಟ್ಟರು? ಟೆರರಿಸ್ಟ್. ಇವರೆಲ್ಲ ಕ್ರಾಂತಿಕಾರಿಗಳೆಲ್ಲ ಯಾರು? ಭಯೋತ್ಪಾದಕರು. ಈ ಹೆಸರನ್ನು ಯಾರು ಕೊಟ್ಟರು? ಬೈ ದ ಬ್ರಿಟಿಷ್ ಗೌರ್ಮೆಂಟ್, ಬ್ರಿಟಿಷ್ ಸರ್ಕಾರ ಇವರೆಲ್ಲ ಯಾರಪ್ಪ ಅಂದ್ರೆ ಕ್ರಾಂತಿಕಾರಿಗಳು, ಭಯೋತ್ಪಾದಕರು ಅಂತೇಳಿ ಕರೀಲಿಕ್ಕತ್ರು. ದೇ ಬಿಲೀವ್ಡ್ ದ್ಯಾಟ್ ದ ಬ್ರಿಟಿಷ್ ರೂಲ್ ವಾಸ್ ಅನ್ಜಸ್ಟ್ ಆ್ಯಂಡ್ ಅಪ್ರೆಸಿವ್. ದೇ ಬಿಲೀವ್ಡ್, ಯಾರು ನಂಬಿದ್ರಪ್ಪ ಅಂದ್ರೆ ಈ ಕ್ರಾಂತಿಕಾರಿಗಳು ನಂಬಿದ್ರು. ಏನನ್ನ ನಂಬಿದ್ರು? ಬ್ರಿಟಿಷ್ ರೂಲು, ಈ ಒಂದು ಬ್ರಿಟಿಷ್ ಕಾನೂನು ನಮಗೆ ಅನ್ಜಸ್ಟ್, ಅನ್ಯಾಯವನ್ನು ಮಾಡ್ತಾ ಇದೆ. ಆಮೇಲೆ ಅಪ್ರೆಸಿವ್, ಅಪ್ರೆಸಿವ್ ಅಂದರೆ ದಬ್ಬಾಳಿಕೆಯನ್ನು ಮಾಡ್ತಾ ಇದೆ, ಕ್ರೂರತನದಿಂದ ನಡೆಸ್ಕೊಳ್ತಾ ಇದೆ. Therefore, it was legitimate on their part to use violence as a weapon to overthrow the foreigners. Therefore, ಆದ್ದರಿಂದ it was legitimate. ಇದೊಂದು ಏನಾಯ್ತಪ್ಪ ಅಂತಂದ್ರೆ ಕಾನೂನುಬದ್ಧ. On their part to use violence as a weapon to overthrow the foreigners. ಇವರು ಏನು ಮಾಡ್ಲಿಕ್ಕತ್ರಪ್ಪ ಅಂದ್ರೆ ವಯಲೆನ್ಸ್ ಅಂದರೆ ಹಿಂಸೆ, ಈ ಹಿಂಸೆಯನ್ನೇ ಒಂದು ಸಾಧನವಾಗಿ ವೆಪನ್ ಆಗಿ ಯೂಸ್ ಮಾಡಿಕೊಂಡ್ರು. ಟು ಓವರ್ ಥ್ರೋ ದ ಫಾರಿನರ್ಸ್. ಇವರನ್ನು, ಫಾರಿನರ್ಸ್ ಅಂದರೆ ಯಾರಿಲ್ಲಿ? ಬ್ರಿಟಿಷರನ್ನು ನಮ್ಮ ಭಾರತದಿಂದ ಕಿತ್ತು ಒಗಿಬೇಕು ಅಂತೇಳಿ ಈ ಒಂದು ರೆವಲ್ಯೂಷನರಿ ಕ್ರಾಂತಿಕಾರಿಗಳು ನಿರ್ಧಾರವನ್ನು ಮಾಡಿದರು. ದೇ ಯೂಸ್ಡ್ ಬಾಂಬ್ಸ್ ಆ್ಯಂಡ್ ಗನ್ಸ್ ಅಗೇನ್ಸ್ಟ್ ದ ಬ್ರಿಟಿಷ್. ಈ ಕ್ರಾಂತಿಕಾರಿಗಳು ಏನೇನು ಯೂಸ್ ಮಾಡ್ತಿರ್ತಂದ್ರೆ ಮದ್ದು, ಗುಂಡುಗಳನ್ನು, ಗನ್ಗಳನ್ನು ಈ ಒಂದು ಬ್ರಿಟಿಷರ ವಿರುದ್ಧ ಫೈರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ರಾಬ್ಡ್ ದೇರ್ ಎಸ್ಟಾಬ್ಲಿಷ್ಮೆಂಟ್ಸ್. ಅವರ ಒಂದು ಅಸ್ತಿತ್ವವನ್ನು, ಅವರ ಏನೇನು ಇರ್ತಾವಲ್ಲ ಅದನ್ನೆಲ್ಲ ದರೋಡೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವರ ಒಂದು ಸ್ಥಾಪಿತತ್ವವನ್ನು ಅಳಿಸ್ಲಿಕ್ಕೆ ಇವರು ಪ್ರಯತ್ನ ಕೂಡ ಮಾಡಿದರು. ದೇರ್ ಐಡಿಯಾಸ್ ಡಿಫರ್ಡ್ ಫ್ರಮ್ ದ ಗಾಂಧಿಯನ್ ಐಡಿಯಾ. ಈ ಒಂದು ಕ್ರಾಂತಿಕಾರಿಗಳ ಐಡಿಯಾನೇ ಬೇರೆ, ನಮ್ಮ ಮಹಾತ್ಮ ಗಾಂಧೀಜಿಯವರ ಐಡಿಯಾನೇ ಬೇರೆ. ಇವ್ರು ನಂಬಿದ್ದು ವಯಲೆನ್ಸು, ಗಾಂಧೀಜಿಯವ್ರು ನಂಬಿದ್ದು ನಾನ್ ವಯಲೆನ್ಸು. ಅವ್ರದ್ದು ಅಹಿಂಸಾ, ಇವ್ರದ್ದು ಹಿಂಸೆ. ಆಪ್ ಎ ಫ್ರೀಡಮ್ ಮೂವ್ಮೆಂಟ್ ಬೇಸ್ಡ್ ಆನ್ ನಾನ್ ವಯಲೆನ್ಸ್ ಆರ್ ಅಹಿಂಸಾ. ಇವ್ರ ಗಾಂಧಿಯನ್ ಐಡಿಯಾ ಏನಿತ್ತಪ್ಪ ಅಂದ್ರೆ ಗಾಂಧೀಜಿಯವ್ರ ತತ್ವ ಹೊಡಿದೆ ಬಡಿದೆ ಹಿಂಸೆಯನ್ನು ಮಾಡಲಾರದೆ ಸ್ವತಂತ್ರ ಪಡಿಬೇಕು. ಬಟ್ ಇವ್ರದ್ದು ಹಾಗೆಲ್ಲ ಹೊಡೆದು ಬಡದು ಕೊಂದು ನಮ್ಮ ಭಾರತಕ್ಕೆ ಸ್ವತಂತ್ರ ತರಬೇಕನ್ನೋದು ಈ ಒಂದು ಕ್ರಾಂತಿಕಾರಿಗಳ ಒಂದು ವಿಚಾರ ಆಗಿತ್ತು.
ಓಕೆ, ಇಟ್ಸ್ ಅಬೌಟ್ ಥರ್ಡ್ ಪ್ಯಾರಾಗ್ರಾಫ್. ನೆಕ್ಸ್ಟ್ 4ನೇ ಪ್ಯಾರಾಗ್ರಾಫಲ್ಲಿ ಏನಿದೆ, ಏನು ಹೇಳ್ತಾ ಇದ್ದಾರೆ ಭಗತ್ ಸಿಂಗ್ ಅವರು ಅನ್ನೋದನ್ನು ನೋಡೋಣ. ಭಗತ್ ಸಿಂಗ್ ಇಸ್ ರಿಮೆಂಬರ್ಡ್ ಟುಡೇ ನಾಟ್ ಓನ್ಲಿ ಆಸ್ ಅ ಬೋಲ್ಡ್ ರಿವಲ್ಯೂಷನರಿ ಫಿಗರ್. ಇವತ್ತು ನಾವು ಭಗತ್ ಸಿಂಗರನ್ನ ನೆನೆಸ್ಕೊಳ್ತೀವಿ. ಇವರು ಒಂದು ಅತ್ಯಂತ ಧೈರ್ಯಶಾಲಿ ಕ್ರಾಂತಿಕಾರಿ ಅಷ್ಟೇ ಅಲ್ಲ, ಆಸ್ ಅ ಗ್ರೇಟ್ ಥಿಂಕರ್, ಅತ್ಯಂತ ದೊಡ್ಡದಾಗಿ ವಿಚಾರ ಮಾಡ್ತಕ್ಕಂಥ ಒಬ್ಬ ವಿಚಾರವಾದಿ ಅಂತ ನಾವು ಹೇಳ್ಬೋದು. He was steeped in the best traditions of socialistic thought. Steeped, he was, ಭಗತ್ ಸಿಂಗ್ ಅವರು steeped ಅಂದ್ರೆ ಏನು, ಒಳಗೊಂಡಿದ್ರು. ಯಾವುದರಲ್ಲಿ ಒಳಗೊಂಡಿದ್ರಪ್ಪ ಅಂದ್ರೆ ಇನ್ ದ ಬೆಸ್ಟ್ ಟ್ರೆಡಿಷನ್ ಆಫ್ ಸೋಷಿಯಲಿಸ್ಟಿಕ್ ಥಾಟ್, ಸಮಾಜವಾದಿ ಚಿಂತನೆಗಳಲ್ಲಿ, ಸಂಸ್ಕೃತಿಗಳಲ್ಲಿ, ಸಂಪ್ರದಾಯಗಳಲ್ಲಿ ಅವರು ಚಿಂತನೆಯನ್ನು ಮಾಡ್ತಾ ಇದ್ರು. That theory advocated collective or state ownership of the means of production. ಈ ಒಂದು ಥಿಯರಿ, ಈ ಒಂದು ಸಮಾಜವಾದಿ ಒಂದು ಥಿಯರಿ ಅವರಿಗೆ ಪ್ರತಿಪಾದಿಸಿತು. ಅಡ್ವೊಕೇಟೆಡ್ ಮೀನ್ಸ್ ಪ್ರತಿಪಾದಿಸು, ಕಲೆಕ್ಟಿವ್ ಆರ್ ಸ್ಟೇಟ್ ಓನರ್ಶಿಪ್, ಒಂದು ರಾಜ್ಯದ, ಒಂದು ದೇಶದ ಒಂದು ನಾಯಕನನ್ನಾಗಿ ಅವರನ್ನು ಈ ಜಗತ್ತಿಗೆ, ಈ ಒಂದು ನಮ್ಮ ರಾಷ್ಟ್ರಕ್ಕೆ ಕೊಡ್ತು. ಫಾರ್ ಎಕ್ಸಾಂಪಲ್ ಲ್ಯಾಂಡ್, ಲೇಬರ್ ಆ್ಯಂಡ್ ಕ್ಯಾಪಿಟಲ್, ತನ್ನ ಮಣ್ಣಿನ ಬಗ್ಗೆ, ತನ್ನ ನಾಡಿನ ಬಗ್ಗೆ, ತನ್ನ ಒಂದು ಲೇಬರ್ಗಳ ಬಗ್ಗೆ, ತನ್ನ ಬಂಡವಾಳಗಳ ಬಗ್ಗೆ ಬಹಳಷ್ಟು ಚಿಂತನೆಯನ್ನು ಹೊಂದಿದ್ರು. ದಿಸ್ ಈಸ್ ಬಾರ್ನ್ ಔಟ್ ಇನ್ ದ ನ್ಯೂಮರಸ್ ಲೆಟರ್ಸ್, ಪಾಂಪ್ಲೆಟ್ಸ್ ಆ್ಯಂಡ್ ಆರ್ಟಿಕಲ್ಸ್. ತನ್ನ ಜನರನ್ನು ಸ್ವತಂತ್ರ ಚಳವಳಿಯಲ್ಲಿ ಮುಳುಗಿಸಬೇಕು, ಕರಿಬೇಕು ಅನ್ನೋ ಉದ್ದೇಶದಿಂದ ಬಹಳಷ್ಟು ಲೆಟರ್ಗಳನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದರು. ಪಾಂಪ್ಲೆಟ್ಸ್ ಅಂದರೆ ಏನ್ರಿ, ಈ ಒಂದು ಅಡ್ವರ್ಟೈಸ್ಮೆಂಟ್ ಅದು ಕೊಡ್ತಾರಲ್ರಿ, ಆ ರೀತಿ ಸ್ವತಂತ್ರ ಕಹಳೆಯ ಒಂದು ಲೈನ್ಗಳನ್ನು ಬರೆದು, ಆರ್ಟಿಕಲ್ಸ್ಗಳನ್ನು ಬರೆದು ಏನು ಮಾಡ್ತಿದ್ರಪ್ಪ ಅಂದ್ರೆ ಈ ಒಂದು ಭಾರತ ಜನತೆಯನ್ನು ಎಚ್ಚರಿಸ್ತಾ ಇದ್ರು. ಇದು ನಿಮ್ಮ ದೇಶ, ನಿಮ್ಮ ದೇಶಕ್ಕೋಸ್ಕರ ನೀವು ಹೊಡೆದಾಡಲೇಬೇಕು ಅಂತ ಅವರು ಬರೀತಾ ಇದ್ರು. He wrote in the course of short but turbulent life in prison. ಇವ್ರು ಎಲ್ಲಿ ಕುತ್ಕೊಂಡು ಬರೀದ್ರಪ್ಪ ಅಂದ್ರೆ ಪ್ರಿಸನ್. ಪ್ರಿಸನ್ ಅಂದ್ರೆ ಏನು, ಜೈಲು ವಾಸ, ಜೈಲಿನಲ್ಲಿ. ಟರ್ಬ್ಯುಲೆಂಟ್ ಲೈಫ್ ಇನ್ ಪ್ರಿಸನ್, ಬಹಳಷ್ಟು ಕಷ್ಟದಾಯಕ ಜೀವನವನ್ನು ಅವರು ಖೈದಿಯಾಗಿ ಆ ಒಂದು ಯಾವುದಪ್ಪ ಅಂತಂದ್ರೆ ಜೈಲಿನಲ್ಲಿ ಕಳೆದಿರ್ತಕ್ಕಂಥದ್ದನ್ನು ಅವರು ಬರೀತಾರೆ. He wrote that revolution does not mean violence but the spirit of freedom. ಅವರು ಯಾಕೆ ಬರೀತಿದ್ರೆ ಕ್ರಾಂತಿ, he wrote that revolution does not mean, ಈ ಒಂದು ಕ್ರಾಂತಿ, ಸ್ವತಂತ್ರದ ಕ್ರಾಂತಿ ಅಂದರೆ ಏನಪ್ಪ ಅಂದರೆ ಹಿಂಸೆಯನ್ನು ಮಾಡೋದಲ್ಲ. ದ ಸ್ಪಿರಿಟ್ ಆಫ್ ಫ್ರೀಡಮ್, ಇದೊಂದು ಸ್ವತಂತ್ರಕ್ಕೆ ಸ್ಫೂರ್ತಿ. ದ ಲಾಂಗಿಂಗ್ ಫಾರ್ ದ ಚೇಂಜ್ ಫಾರ್ ದ ಬೆಟರ್, ನಮ್ಮ ಭಾರತವನ್ನು ಸ್ವತಂತ್ರ ಮಾಡಬೇಕು, ಸ್ವಾತಂತ್ರ್ಯದ ಸ್ಫೂರ್ತಿಯನ್ನು ಬೆಳೆಸಬೇಕು ಅನ್ನೋ ಉದ್ದೇಶ ಅವರ ಒಂದು ಲೆಟರ್ಗಳಲ್ಲಿ, ಬರವಣಿಗೆಯಲ್ಲಿ ಇತ್ತು ಅನ್ನೋದನ್ನು ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ 5th ಪ್ಯಾರಾಗ್ರಾಫಲ್ಲಿ ಏನಿದೆ ನೋಡೋಣ. The incident that brought a total change in the life of Bhagat Singh was the brutal attack by the police on veteran freedom fighter Lala Lajpat Rai at an anti-British possession. ಒಂದು ಘಟನೆ ಆಯಿತು ಭಗತ್ ಸಿಂಗ್ ಅವರ ಜೀವನದಲ್ಲಿ. ಏನದು? ಆ ಘಟನೆ ಬಹಳಷ್ಟು ಬದಲಾವಣೆಯನ್ನು ತಂತು. ಎಲ್ಲಿ? ಭಗತ್ ಸಿಂಗ್ ಅವರ ಜೀವನದಲ್ಲಿ. ಏನದು ಅಂದ್ರೆ ದಟ್ ವಾಸ್ ದ ಬ್ರೂಟಲ್ ಅಟ್ಯಾಕ್. ಅತ್ಯಂತ ಕ್ರೂರವಾಗಿ ದಾಳಿಯನ್ನು ಮಾಡಿದರು. ಯಾರು ಮಾಡಿದರು? ಪೊಲೀಸರು. ಯಾರ ಮೇಲೆ ಮಾಡಿದರು? ಅತ್ಯಂತ ವೆಟ್ರನ್ ಮೀನ್ಸ್ ಅನುಭವಸ್ಥ, ಅತ್ಯಂತ ಅನುಭವಸ್ಥ ಸ್ವತಂತ್ರ ಯೋಧ. ಯಾರಪ್ಪ ಅಂದ್ರೆ ಲಾಲಾ ಲಜಪತ್ ರಾಯ್ ಅವರನ್ನು ಈ ಒಂದು ಆ್ಯಂಟಿ ಬ್ರಿಟಿಷ್ ಪ್ರೊಸೆಷನ್ನಲ್ಲಿ, ಚಳುವಳಿಯಲ್ಲಿ ಅವರಿಗೆ ಬಹಳಷ್ಟು ಹಾನಿಯನ್ನು ಮಾಡಿದರು. ಅವರನ್ನು ಆ ಒಂದು ಟೈಮಲ್ಲಿ ಏನಪ್ಪ ಅಂದ್ರೆ ಪೊಲೀಸರು, ಬ್ರಿಟಿಷ್ ಪೊಲೀಸರು ಅವರ ಒಂದು ಮರ್ಡರನ್ನು ಕೂಡ ಅವರನ್ನು ಗಲ್ಲಿಗೆ ಏರಿಸ್ತಾರೆ ಅಥವಾ ಅವರನ್ನು ಕೊಂದು ಬಿಡ್ತಾರೆ. ಇಟ್ ರಿಸಲ್ಟೆಡ್ ಇನ್ ಡೆತ್ ಆಫ್ ಲಜಪತ್ ರಾಯ್ ಆನ್ November 17, 1928. ಈ ಒಂದು ಆ್ಯಂಟಿ ಬ್ರಿಟಿಷ್ ಪ್ರೊಸೆಷನ್ ಚಳುವಳಿಯಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಪೊಲೀಸವರು ಲಾಲಾಜಿ ಲಜಪತ್ ರಾಯ್ ಅವರನ್ನು ಕೊಂದು ಬಿಡ್ತಾರೆ. ಯಾವಾಗ ಅಂದ್ರೆ November 17, 1928. ಎಲ್ಲಿ? ಲಾಹೋರಲ್ಲಿ.
ಇದು ಈ ಒಂದು ಲಾಲಾ ಲಜಪತ್ ರಾವ್ ಸಾವು ಬಹಳಷ್ಟು ಭಗತ್ ಸಿಂಗ್ ಅವರ ಜೀವನದಲ್ಲಿ ಬದಲಾವಣೆಯನ್ನೇ ತಂದುಬಿಡುತ್ತೆ. ಭಗತ್ ಸಿಂಗ್ ಡಿಟರ್ಮೈನ್ಡ್ ಟು ಅವೆಂಜ್ ಲಜಪತ್ ರಾಯ್ಸ್ ಡೆತ್. ಭಗತ್ ಸಿಂಗ್ ಅವರು ಒಂದು ದೃಢ ನಿರ್ಧಾರ ಮಾಡ್ತಾರೆ. ಡಿಟರ್ಮೈನ್ಡ್ ಅಂದ್ರೆ ಏನಪ್ಪಾ ಅಂದ್ರೆ ನಿರ್ಧಾರ. ಈ ಒಂದು ಲಾಲಾ ಲಜಪತ್ ರಾವ್ ಅವರ ಸಾವಿನ ಸೇಡನ್ನು ನಾನು ತೀರಿಸ್ಕೊಳ್ಳೇಬೇಕು ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಬೈ ಶೂಟಿಂಗ್ ದ ಬ್ರಿಟಿಷ್ ಆಫೀಸಿಯಲ್ ರೆಸ್ಪಾನ್ಸಿಬಲ್ ಫಾರ್ ದ ಕಿಲ್ಲಿಂಗ್ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಸ್ಕಾಟ್. ಯಾರು ಲಜಪತ್ ರಾಯ್ ಅವರನ್ನು ಕೊಂದಿದ್ದಾರಲ್ಲ ಅವರನ್ನು ನಾನು ಕೊಲ್ಲಬೇಕಂತ ಹೇಳಿಕೆಯಿಂದ ಯಾರನ್ನು ಕೊಲ್ಲಬೇಕಂತ ಡಿಸೈಡ್ ಮಾಡಿದ್ರು? ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಸ್ಕಾಟ್ ಅವರನ್ನು. He shot down assistant superintendent Sanders instead. ಈ ಸ್ಕಾಟ್ ಅವರೇ ಅಂತ ತಿಳ್ಕೊಂಡು ಇದರ ಬದಲಾಗಿ ಒಂದು ತಪ್ಪು ತಿಳುವಳಿಕೆಯಿಂದ ತಪ್ಪು ಮಾಹಿತಿಯಿಂದ ಯಾರನ್ನು ಕೊಲ್ತಾರಪ್ಪ ಅಂದ್ರೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಸ್ಯಾಂಡರ್ ಅವ್ರನ್ನ ಕೊಲ್ತಾರೆ. ಮಿಸ್ಟೇಕಿಂಗ್ ಹಿಮ್ ಫಾರ್ ಸ್ಕಾಟ್. ಅವರೇ ಸ್ಕಾಟ್ ಅಂತ ತಿಳ್ಕೊಂಡು ಇವರಿಗೆ ಶೂಟ್ ಮಾಡಿ ಇವರನ್ನು ಕೊಲ್ತಾರೆ. ಯಾರನ್ನ? ಸಾಂಡರ್ ಅವರನ್ನು instead of Scott. He threw bombs in the Central Assembly Hall while the Assembly was in session. ಈ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಕೇಂದ್ರ ಒಂದು ಅಸೆಂಬ್ಲಿಯಲ್ಲಿ ಏನು ನಡೆಯಿರ್ತದಪ್ಪ ಅಂತಂದ್ರೆ ಅಸೆಂಬ್ಲಿ ನಡೆಯಿರ್ತದ, ಸೆಷನ್ ನಡೆಯಿರ್ತದ. ಆ ಟೈಮಲ್ಲಿ ಭಗತ್ ಸಿಂಗ್ ಅವರು ಏನು ಮಾಡ್ತಾರೆ? ಬಾಂಬನ್ನು ಎಸೆಯುತ್ತಾರೆ ಆ ಅಸೆಂಬ್ಲಿಯಲ್ಲಿ, ಸೆಂಟ್ರಲ್ ಅಸೆಂಬ್ಲಿ. ದ ಬಾಂಬ್ಸ್ ಡಿಡ್ ನಾಟ್ ಹರ್ಟ್ ಎನಿವನ್. ಆ ಬಾಂಬು ಯಾರಿಗೂ ಕೂಡ ಹರ್ಟ್ ಮಾಡಲಿಲ್ಲ. ಬಟ್ ದ ನಾಯ್ಸ್ ದೇ ಮೇಡ್ ವಾಸ್ ಲೌಡ್ ಎನಫ್ ಟು ವೇಕ್ ಆಫ್ ಎನ್ಸ್ಲೇವ್ಡ್ ನೇಷನ್ ಫ್ರಾಮ್ ಎ ಡೀಪ್ ಸ್ಲಂಬರ್. ಆ ಬಾಂಬು ಏನು ಮಾಡ್ತಪ್ಪ ಅಂದರೆ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಹೆಸರಿರ್ತಕ್ಕಂಥ ಭಗತ್ ಸಿಂಗ್ ಅವರ ಬಾಂಬು, ಆ ಒಂದು ಬಾಂಬು ಭಾರತ ಗುಲಾಮಗಿರಿಯಲ್ಲಿರ್ತಕ್ಕಂಥ ಭಾರತ ದೇಶ ನಿದ್ರೆಯಲ್ಲಿತ್ತು. ಆ ನಿದ್ರೆಯಲ್ಲಿರ್ತಕ್ಕಂಥ ಜನರನ್ನು, ನಿದ್ರೆಯಲ್ಲಿರ್ತಕ್ಕಂಥ ಭಾರತವನ್ನು ಎಬ್ಸಿದ್ದು ಯಾವುದಪ್ಪ ಅಂದ್ರೆ ಈ ಒಂದು ಭಗತ್ ಸಿಂಗ್ ಅವರ ಒಂದು ಬಾಂಬು, ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಎಸೆರ್ತಕ್ಕಂಥ ಒಂದು ಬಾಂಬು ಅಂತ ನಾವು ಹೇಳ್ಬೋದು. ಭಾರತವನ್ನು ಅತ್ಯಂತ ಚಿರ ನಿದ್ರೆಯಲ್ಲಿರ್ತಕ್ಕಂಥ ಆ ಒಂದು ಗುಲಾಮಗಿರಿಯ ಭಾರತವನ್ನು, ಭಾರತೀಯ ಜನರನ್ನು ಈ ಬಾಂಬು ಎಬ್ಬಿಸ್ತು ಆ ಟೈಮಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟ್ 6th ಪ್ಯಾರಾಗ್ರಾಫಲ್ಲಿ ಏನಿದೆ ನೋಡೋಣ. ಫಾರ್ ಆಲ್ ದ ಅಗ್ರೆಸಿವ್ ಆಕ್ಟಿವಿಟೀಸ್, ನನ್ನ ಎಲ್ಲ ಆಕ್ರಮಣಕಾರಿ ಚಟುವಟಿಕೆಗಳು. ಹಿ ವಾಸ್ ಟ್ರೈಡ್ ಬೈ ದ ಬ್ರಿಟಿಷ್ ಕೋರ್ಟ್ಸ್ ಇನ್ ಇಂಡಿಯಾ ಆ್ಯಂಡ್ ವಾಸ್ ಅವಾರ್ಡೆಡ್ ಡೆತ್ ಸೆಂಟೆನ್ಸ್. ಈ ಒಂದು ಬ್ರಿಟಿಷರ ನ್ಯಾಯಗಳನ್ನು, ಬ್ರಿಟಿಷರ ಅಸ್ತಿತ್ವವನ್ನು, ಬ್ರಿಟಿಷ್ ಸರ್ಕಾರವನ್ನು ಕಿತ್ತೊಗೆಯಲು ಅವ್ರು ಮಾಡಿರ್ತಕ್ಕಂಥ ಪ್ರಯತ್ನಕ್ಕೆ ಅವರಿಗೊಂದು ಅವಾರ್ಡ್ ಸಿಕ್ತು, ಪ್ರಶಸ್ತಿ ಸಿಕ್ತು, ಪ್ರೈಸ್ ಸಿಕ್ತು. ಅದ್ಯಾವುದು? ಅವರ ಒಂದು ಗಲ್ಲು ಶಿಕ್ಷೆ, ಡೆತ್ ಸೆಂಟೆನ್ಸ್, ಸಾವಿನ ಶಿಕ್ಷೆ ಅವರಿಗೆ ಆಯಿತು. ಅದೇ ಅವರು ಅವಾರ್ಡು, ಪ್ರಶಸ್ತಿ ಅಂತ ಅನ್ಕೋತಾರೆ. ಡೆತ್ ಡಿಡ್ ನಾಟ್ ಡಿಟರ್ ಭಗತ್ ಸಿಂಗ್. ಸಾವು ನನ್ನನ್ನು ಹೆದರಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಅವರು. ಡೆಟರ್ ಮೀನ್ಸ್ ಹೆದರಿಸು. ಸಾವಿಗೆ ನಾನು ಅಂಜವನಲ್ಲ. ಹಿ ಕೆಪ್ಟ್ ದ ಸ್ಪಾರ್ಕ್ ಆಫ್ ಫ್ರೀಡಮ್ ಅಲೈವ್ ಥ್ರೂ ಹಿಸ್ ಲೆಟರ್ಸ್ ರಿಟರ್ನ್ ಫ್ರಮ್ ದ ಜೈಲ್ ಸೆಲ್. ತನ್ನ ಒಂದು ಸ್ವತಂತ್ರದ ಚಳುವಳಿಯನ್ನು, ಸ್ವತಂತ್ರದ ಕಿಡಿಯನ್ನು ಅವ್ರು ಏನು ಮಾಡಲಿಲ್ಲ? ಅಳಿಸ್ಲಿಲ್ಲ. ಅದನ್ನು ಜೈಲಿನಲ್ಲಿದ್ದರೂ ಕೂಡ ತಮ್ಮ ಲೆಟರ್ಗಳ ಮೂಲಕ ಈ ಒಂದು ಭಾರತೀಯ ಜನತೆಯನ್ನು ಎಬ್ಬಿಸಿರ್ತಕ್ಕಂಥ ಆ ಒಂದು ಬೆಸ್ಟ್ ರೈಟಿಂಗ್ಸು ಇನ್ ಈಸ್ ಲೆಟರ್ಸ್ ಅಂತಲೇ ಹೇಳ್ಬೋದು. ಅವರ ಒಂದು ಪತ್ರಗಳ ಮೂಲಕ ಸ್ವಾತಂತ್ರ್ಯ ಕಿಡಿಯನ್ನು ಹಾಗೆ ಜೀವ ತುಂಬಿದ್ರು ಅಂತ ಹೇಳ್ಬೋದು. Thus he proved that value of a man lies not in what he is capable for receiving but what he is capable of giving. ಈ ರೀತಿಯಾಗಿ ಹೇಳ್ತಾರೆ ಅವರು. Thus he proved that the value of man, ಒಬ್ಬ ಮನುಷ್ಯನ ಮೌಲ್ಯ ಅಂದರೆ ಏನು, ಅವನ ಮೌಲ್ಯ, ಅವನ ಒಂದು ಮನುಷ್ಯತ್ವ, ಅವರ ಒಂದು ಬೆಲೆ ಎಲ್ಲಿರ್ತದಪ್ಪ ಅಂತಂದ್ರೆ ಲೈಸ್ ನಾಟ್ ಇನ್ ವಾಟ್ ಈಸ್ ಕೆಪೇಬಲ್ ಆಫ್ ರಿಸೀವಿಂಗ್. ಏನು ತಗೊಳ್ತಾನೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನು ಕೊಡ್ತಾನೆ ಅನ್ನೋದನ್ನು, ದೇಶಕ್ಕೋಸ್ಕರ ಏನು ಕೊಡ್ತಾನೆ, ದೇಶಕ್ಕೋಸ್ಕರ ಏನು ಮಾಡ್ತಾನೆ ಅನ್ನೋದೇ ಆ ಒಬ್ಬ ಮನುಷ್ಯನ ವ್ಯಾಲ್ಯೂ, ಬೆಲೆ ಇದೆ, ಆ ಮೌಲ್ಯ ಇದೆ ಅಂತ ಅವ್ರು ಹೇಳ್ತಾರೆ. 2 of the letters what he wrote on to his fellow freedom fighters and the other to his brother to tell us what kind of freedom fighter Shahid Bhagat Singh was.
ಒಂದು 2 ಲೆಟರ್ನ ಬರೀತಾರೆ. ಒಂದು ಲೆಟರ್ ಯಾರಪ್ಪ ಅಂದ್ರೆ ತಮ್ಮ ಫೆಲೋ ಫ್ರೀಡಮ್ ಫೈಟರ್ಸ್, ಸ್ವತಂತ್ರ ಚಳುವಳಿಯ ತಮ್ಮ ಸಹಪಾಠಿಗಳಿಗೆ, ಹಿಂಬಾಲಕರಿಗೆ ಒಂದು ಲೆಟರ್ನ ಬರೀತಾರೆ. ಇನ್ನೊಂದು ಯಾರಪ್ಪ ಅಂದ್ರೆ ಶಹೀದ್ ಭಗತ್ ಸಿಂಗ್ ವಾಸ್, ತನ್ನ ಅಣ್ಣನಿಗೆ, ತನ್ನ ಸಹೋದರನಿಗೆ ಒಂದು ಲೆಟರ್ನ ಬರೀತಾರೆ. ಭಗತ್ ಸಿಂಗ್ ಮಾರ್ಟೈರ್, ಹುತಾತ್ಮ ಭಗತ್ ಸಿಂಗ್ ಅವರು ಏನು ಅನ್ನೋದನ್ನು ಗೊತ್ತಾಗಲಿ ಅನ್ನೋದು ದೃಷ್ಟಿಯಿಂದ ಅವರು 2 ಲೆಟರ್ನ ಬರೀತಾರೆ. ಆ 2 ಲೆಟರನ್ನು ನಾವೀಗ ನೋಡೋಣ. ಓಕೆ, ಇಲ್ಲಿ ಕ್ವಶನ್ಸ್ ಇದ್ದಾವೆ, ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಓಕೆ, ಫಸ್ಟ್ ಲೆಟರ್ನ ನಾವು ನೋಡೋಣ. ಭಗತ್ ಸಿಂಗ್ಸ್ ಲಾಸ್ಟ್ ಲೆಟರ್ ಟು ಬುತುಕೇಶ್ವರ್ ದತ್, ಸೆಂಟ್ರಲ್ ಜೈಲ್, ಲಾಹೋರ್, 21 ಮಾರ್ಚ್ 1921. ಡಿಯರ್ ಬ್ರದರ್, ಭಗತ್ ಸಿಂಗ್ ಅವರ ಕೊನೆಯ ಲೆಟರು ಯಾರಿಗೆ ಬರೀತಾರಪ್ಪ ಅಂದ್ರೆ ತಮ್ಮ ಸಹೋದರ ಬುತುಕೇಶ್ವರ ದತ್ಗೆ. ಅವ್ರು ಎಲ್ಲಿದ್ದಾರಪ್ಪ ಅಂದ್ರೆ ಲಾಹೋರಿನ ಸೆಂಟ್ರಲ್ ಜೈಲಿದ್ದಾರೆ. ಯಾವಾಗ ಬರೆದ್ರಪ್ಪ ಅಂದರೆ 21 ಮಾರ್ಚ್ 1921ರಲ್ಲಿ. ಏನಂತ ಬರೀತಾರೆ? ನನ್ನ ಪ್ರೀತಿಯ ಸಹೋದರನೇ, ದ ಜಜ್ಮೆಂಟ್ ಹ್ಯಾಸ್ ಬೀನ್ ಡೆಲಿವರ್ಡ್. ನನಗೆ ಒಂದು ತೀರ್ಪಾಗ್ಯದ. ಆಲ್ರೆಡಿ ನನಗೊಂದು ಜಜ್ಮೆಂಟ್ ಕೊಟ್ಟಾರ. ಏನು ಕೊಟ್ಟಾರ? ಐ ಆಮ್ ಕಂಡೆಮ್ಡ್ ಟು ಡೆತ್. ನನಗೆ ಯಾವ ಜಜ್ಮೆಂಟು ಈ ಬ್ರಿಟಿಷ್ ನ್ಯಾಯಾಲಯ ಕೊಟ್ಟಿದೆಯಪ್ಪ ಅಂದ್ರೆ ಸಾವಿನ ಗಲ್ಲು ಶಿಕ್ಷೆ ಇವನಿಗೆ ಅಂತ ಆಲ್ರೆಡಿ ನನಗೆ ಶಿಕ್ಷೆ ಆಗಿದೆ, ನಾನು ಸಾವಿಗೆ ರೆಡಿ ಆಗಿದ್ದೀನಿ ಅಂತ ಹೇಳ್ತಾರೆ. ಇನ್ ದೀಸ್ ಸೆಲ್ಸ್, ಈ ಜೈಲಿನಲ್ಲಿ ನಾನು ಈ ಒಂದು ಕಂಬಿಗಳ ನಡುವೆ ಇದ್ದೀನಿ. ಬಿಸೈಡ್ಸ್ ಮೈ ಸೆಲ್ಫ್, ನಾನು ಏನು ಅನ್ನೋದರ ಅದರಿಗಿಂತ ಹೆಚ್ಚಿಗೆ ಹೇಳ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಬಿಸೈಡ್ಸ್ ಮೀನ್ಸ್ ಎಡಿಷನ್, ತಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ. ದೇರ್ ಆರ್ ಮೆನಿ ಅದರ್ ಪ್ರಿಸನರ್ಸ್ ಹೂ ಆರ್ ವೇಟಿಂಗ್ ಟು ಬಿ ಹ್ಯಾಂಗ್. ನಾನು ಅಷ್ಟೇ ಅಲ್ಲ, ಇಲ್ಲಿ ನಾನು ಒಬ್ಬನೇ ಇಲ್ಲ, ಇಲ್ಲಿ ಎಷ್ಟೋ ಜನ ನಮ್ಮ ಭಾರತದ ಸ್ವತಂತ್ರ ಯೋಧರು ಇಲ್ಲಿ ಅವರಿಗೆ ಕೂಡ ಗಲ್ಲು ಶಿಕ್ಷೆಯನ್ನು ಏರಿಸ್ತಾ ಇದ್ದಾರೆ. ಗಲ್ಲು ಶಿಕ್ಷೆ ಆಗಿದೆ. The only prayer of these people is that somehow or other they must escape the noose. ನಿಮ್ಮ ಕೈಲಾದರೆ ನಾನು ನಿಮಗೆ ಪ್ರೇಯರ್ ಮಾಡ್ಕೊಳ್ತೀನಿ, ಪ್ರಾರ್ಥನೆಯನ್ನು ವಿನಂತಿಸ್ಕೊಳ್ತೀನಿ. ನಿಮ್ಗೆ ಸಾಧ್ಯ ಆದರೆ ಅವರನ್ನು ನ್ಯೂಸ್ ಅಂದರೆ ಏನ್ರಿ? ಗಲ್ಲು ಶಿಕ್ಷೆಯಿಂದ ಪಾರ್ ಮಾಡಬೇಕು, ಅವರನ್ನು ಇಲ್ಲಿಂದ ಎಸ್ಕೇಪ್ ಮಾಡಬೇಕನ್ನೋ ಉದ್ದೇಶ ನಂದಿದೆ ಅಂತ ಭಗತ್ ಸಿಂಗ್ ಅವರು ಹೇಳ್ತಾರೆ. Perhaps I am the only man among us them. ನಾನು ಕೂಡ ಬಹುಶಃ ಅವರಲ್ಲಿ ಒಬ್ಬ. Who is anxiously waiting for the day when I will be fortunate enough to embrace the gallows for my ideal. ನನ್ನ ಒಂದು ಆದರ್ಶ ಮುಗಿದು ಹೋಗುತ್ತೆ. ಯಾವಾಗ ಮುಗಿದು ಹೋಗುತ್ತೆ? ನಾನು ನನ್ನ ಅದೃಷ್ಟ ಎಲ್ಲಿದಪ್ಪ ಅಂದ್ರೆ ನಾನು ಕೂಡ ಗಲ್ಲು ಶಿಕ್ಷೆಯನ್ನು ಅಪ್ಪಿಕೊಳ್ತಾ ಇದ್ದೀನಿ. ನಾನು ಸತ್ರ ಸಾಯಲಿ, ನನಗೆ ಗಲ್ಲು ಶಿಕ್ಷೆ ಆಗಲಿ, ಅವ್ರಿಗೆ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಿದ್ದಾರೆ ಭಗತ್ ಸಿಂಗ್ ಅವರು. ಐ ವಿಲ್ ಕ್ಲೈಂಬ್ ದ ಗ್ಯಾಲೋಸ್ ಗ್ಲ್ಯಾಡ್ಲಿ. ನಾನು ಗಲ್ಲು ಶಿಕ್ಷೆನ ಅತ್ಯಂತ ಧೈರ್ಯದಿಂದ, ಆನಂದದಿಂದ, ಸಂತೋಷದಿಂದ ನಾನೇನಾಗ್ತೀನಿ? ಗಲ್ಲು ಶಿಕ್ಷೆಯನ್ನು ಅನುಭವಿಸ್ತೀನಿ, ಗಲ್ಲಿಗೆ ಈಡಾಗ್ತೀನಿ. ಗ್ಲ್ಯಾಡ್ಲಿ ಮೀನ್ಸ್ ಹ್ಯಾಪಿಲಿ. And show to the world as to how bravely the revolutionaries can sacrifice themselves for the cause of nation. ತನ್ನ ದೇಶಕ್ಕೋಸ್ಕರ ಈ ಒಂದು ಕ್ರಾಂತಿಕಾರಿಗಳು ಎಷ್ಟು ಧೈರ್ಯದಿಂದ ತಮ್ಮ ಸಾವನ್ನು ಮುಡಿಪಾಗಿಟ್ಟರು, ತಮ್ಮ ಸಾವನ್ನೇ, ತಮ್ಮ ಜೀವನವನ್ನೇ ದೇಶಕ್ಕಾಗಿ ಕೊಟ್ಟರು ಅಂತ ಈ ಜಗತ್ತಿಗೆ ಗೊತ್ತಾಗಲಿ. ಯಾವ ರೀತಿ ಕ್ರಾಂತಿಕಾರಿಗಳು ಇದ್ರು ಭಾರತದಲ್ಲಿ ಅಂತ ಹೇಳ್ಕರಿಂದ ಈ ಜಗತ್ತಿಗೆ, ಈ ರಾಷ್ಟ್ರಕ್ಕೆ ಗೊತ್ತಾಗಲಿ. ನಾವು ಕ್ರಾಂತಿಕಾರಿಗಳು ತಮ್ಮ ದೇಶಕ್ಕೋಸ್ಕರ ತಮ್ಮ ತ್ಯಾಗ ಏನನ್ನ ಮಾಡಿದ್ರೆ ತಮ್ಮ ಜೀವವನ್ನೇ ತ್ಯಾಗ ಮಾಡ್ತಾರೆ ಅನ್ನೋದು ಗೊತ್ತಾಗಲಿ ಜಗತ್ತಿಗೆ, ಒಂದು ರಾಷ್ಟ್ರಕ್ಕೆ ಅಂತ ಹೇಳ್ತಾ ಇದ್ದಾರೆ ಭಗತ್ ಸಿಂಗ್ ಅವರಿಗೆ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ಯಾರಾಗ್ರಾಫಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಐ ಆಮ್ ಕಂಡೆಮ್ಡ್ ಟು ಡೆತ್. ನಾನು ಸಾವಿನ ಶಿಕ್ಷೆ ನನಗಾಗಿದೆ, ಸಾವಿಗೆ ನಾನು ರೆಡಿ ಆಗ್ತಾ ಇದ್ದೀನಿ. ಬಟ್ ಯು ಆರ್ ಸೆಂಟೆನ್ಸ್ ಟು ಟ್ರಾನ್ಸ್ಪೋರ್ಟೇಷನ್ ಫಾರ್ ಲೈಫ್. ಬಟ್ ಯು ಆರ್ ಸೆಂಟೆನ್ಸ್ಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಫಾರ್ ಲೈಫ್. ಈ ಒಂದು ಇನ್ನುಳಿದ ಖೈದಿಗಳನ್ನು ಅವರ ಜೀವನವನ್ನು ನೀನು ಬದುಕಿಸ್ಬೇಕು, ಅವರನ್ನು ವರ್ಗಾವಣೆ ಮಾಡಬೇಕು, ಇಲ್ಲಿಂದ
ಎಸ್ಕೇಪ್ ಮಾಡಬೇಕು. ನಾನು ಅನ್ಕ ಸಾಯ್ತೀನಿ, ನೀವಾದರೂ ಏನು ಮಾಡಬೇಕು, ಈ ಕೈದಿಗಳು ಸಾವಾಗಬಾರ್ದು. ಯು ವಿಲ್ ಲಿವ್ ಆ್ಯಂಡ್ ವೈಲ್ ಲಿವಿಂಗ್, ನೀನಿನ್ನೂ ಜೀವಂತ ಇದೆಯಾ, ಇನ್ನೂ ಜೀವಂತವಾಗಿ ಬದುಕ್ತಾ ಇದೆಯಾ. ಯು ವಿಲ್ ಹ್ಯಾವ್ ಟು ಶೋ ದ ವರ್ಲ್ಡ್ ದಟ್ ದ ರೆವಲ್ಯೂಷನರೀಸ್ ನಾಟ್ ಓನ್ಲಿ ಡೈ ಫಾರ್ ದೇರ್ ಐಡಿಯಲ್ಸ್ ಬಟ್ ಕ್ಯಾನ್ ಫೇಸ್ ಎವ್ರಿ ಕ್ಯಾಲಾಮಿಟಿ. ಕ್ರಾಂತಿಕಾರಿಗಳು ಏನನ್ನೋದನ್ನು ಜಗತ್ತಿಗೆ ನೀನು ತೋರಿಸ್ಬೇಕು. ಕ್ರಾಂತಿಕಾರರು ನಾಟ್ ಓನ್ಲಿ ಡೈ ಫಾರ್ ದೇರ್ ಐಡಿಯಲ್ಸ್, ತಮ್ಮ ಆದರ್ಶಗಳಿಂದ ಕ್ರಾಂತಿಕಾರಿಗಳು ಎಂದೂ ಸಾಯೋದಿಲ್ಲ. ಬಟ್ ಕ್ಯಾನ್ ಫೇಸ್ ಎವ್ರಿ ಕ್ಯಾಲಾಮಿಟಿ, ಪ್ರತಿಯೊಂದು ದುರಾದೃಷ್ಟವನ್ನು, ಅತ್ಯಂತ ದೊಡ್ಡ ಕ್ಯಾಲಾಮಿಟಿ ಅಂದರೆ ಮಿಸ್ಫಾರ್ಚೂನ್, ಕೆಟ್ಟ ದಿವಸಗಳನ್ನು ಕೂಡ ಅವ್ರು ಏನು ಮಾಡ್ತಾರೆ, ಫೇಸ್ ಮಾಡ್ತಾರೆ ಅನ್ನೋ ಜಗತ್ತಿಗೆ ನೀನು ತೋರಿಸ್ಬೇಕು. ನಾನು ತೋರಿಸ್ತೀನಿ ಅಂತ ಭಗತ್ ಸಿಂಗ್ ಅವರು ಹೇಳ್ತಾರೆ. ಡೆತ್ ಶುಡ್ ನಾಟ್ ಬಿ ಮೀನ್ಸ್ ಟು ಎಸ್ಕೇಪ್ ದ ವರ್ಲ್ಡ್ಲಿ ಡಿಫಿಕಲ್ಟೀಸ್. ಸಾವು ಅಂದರೆ ಏನಪ್ಪ, ಈ ಜಗತ್ತಿನ ಸಮಸ್ಯೆಗಳಿಂದ ಓಡ್ ಹೋಗೋದಲ್ಲ. ದೋಸ್ ರಿವಲ್ಯೂಷನರೀಸ್ ಹೂ ಹ್ಯಾವ್ ಬೈ ಚಾನ್ಸ್ ಎಸ್ಕೇಪ್ ದ ಗ್ಯಾಲೋಸ್ ಶುಡ್ ಲೀವ್ ಆ್ಯಂಡ್ ಶೋ ದ ವರ್ಲ್ಡ್ ದಟ್ ದೇ ಕ್ಯಾನ್ ನಾಟ್ ಓನ್ಲಿ ಎಂಬ್ರೇಸ್ ಗ್ಯಾಲೋಸ್ ಫಾರ್ ದ ಐಡಿಯಲ್ಸ್ ಬಟ್ ಆಲ್ಸೋ bear the worst type of tortures in the dark dingy prison cells. Those revolutionaries, ಆ ಒಂದು ಕ್ರಾಂತಿಕಾರಿಗಳು ಏನು ಮಾಡ್ತಾರೆ, who have a by chance escaped the gallows, ಅವರಿಗೊಂದು ಈ ಗಲ್ಲು ಶಿಕ್ಷೆಯಿಂದ, ಈ ಒಂದು ಜೈಲು ಶಿಕ್ಷೆಯಿಂದ ಹೊರ ಹೋಗಲಿಕ್ಕೆ ಚಾನ್ಸ್ ಸಿಕ್ಕರೆ ಶುಡ್ ಲೀವ್ ಆ್ಯಂಡ್ ಶೋ ಟು ದ ವರ್ಲ್ಡ್, ಅವರು ಜಗತ್ತಿಗೆ ತೋರಿಸ್ತಾರೆ. ಅವರು ಇಲ್ಲಿಂದ ಹೊರಗೆ ಹೋದರೆ ಏನನ್ನ ನೋಡ್ಬೋದು, ಎಷ್ಟು ಈ ಬ್ರಿಟಿಷರು ಟಾರ್ಚರ್ ಮಾಡ್ತಾರೆ ಅನ್ನೋದನ್ನು ಈ ಜಗತ್ತಿಗೆ ತೋರಿಸ್ಬೋದು. ದ್ಯಾಟ್ ದೇ ಕೆನಾಟ್ ಓನ್ಲಿ ಎಂಬ್ರೇಸ್ ಗ್ಯಾಲೋಸ್, ಅವರು ಈ ಒಂದು ಗಲ್ಲು ಶಿಕ್ಷೆಯನ್ನು ಒಪ್ಪಿಕೊಳ್ಳೋ ಒಂದು ಕ್ರಾಂತಿಕಾರಿಗಳು ಅಲ್ಲ. ಫಾರ್ ದ ಐಡಿಯಲ್ಸ್ ಬಟ್ ಆಲ್ಸೋ ಬಿಯರ್ ದ ವರ್ಸ್ಟ್ ಟೈಪ್ ಆಫ್ ದ ಟಾರ್ಚರ್ಸ್, ಅವರು ಸಹಿಸ್ಕೊಳ್ತಾರೆ. ಅತ್ಯಂತ ಕೆಟ್ಟ ರೀತಿಯ ಅತ್ಯಾಚಾರವನ್ನು ಈ ಬ್ರಿಟಿಷ್ ಪೊಲೀಸರು ಈ ಒಂದು ಸೆಲ್ನಲ್ಲಿ, ಜೈಲಿನಲ್ಲಿ ಕೊಡ್ತಾರೆ. ಅದನ್ನು ಜಗತ್ತಿಗೆ ತಿಳಿಸ್ಬೇಕು. ಇನ್ ದ ಡಾರ್ಕ್ ಡಿಂಗಿ ಪ್ರಿಸನ್ ಸೆಲ್ಸ್, ಈ ಜೈಲಿನಲ್ಲಿ ಏನಿದೆಪ್ಪ ಅಂತಂದ್ರೆ ಕತ್ತಲೆಯಿಂದ ಆವೃತವ ಜೈಲುಗಳಿದ್ದಾವೆ. ಹೆಂಗಿದಪ್ಪ ಅಂದ್ರೆ ಡಿಂಗಿ ಮೀನ್ಸ್ ಡರ್ಟಿ, ಅತ್ಯಂತ ಹೊಲಸಾಗಿರ್ತದೆ. ಸೊಳ್ಳೆಗಳಿಂದನೇ ಕಚ್ಕೊಂಡು ಸಾಯಬೇಕು, ಎಲ್ಲಿ ಬೆಳಕೇ ಇಲ್ಲ. ಇದು ಕೂಡ ನಮ್ಮ ಒಂದು ಭಾರತಕ್ಕೆ, ಜಗತ್ತಿಗೆ ಗೊತ್ತಾಗಬೇಕನ್ನೋದು ಈ ಭಗತ್ ಸಿಂಗ್ ಅವರ ಉದ್ದೇಶ. ಅದರಿಂದ ಏನು ಮಾಡಿದಾರಪ್ಪ ಅಂದ್ರೆ ತಮ್ಮ ಸಹೋದರನಿಗೆ ಲೆಟರ್ನ ಬರೆದಿದ್ದಾರೆ. ಅವ್ರು ಹೇಳ್ತಾರೆ ನೋಡ್ರಿ, ಇವರ್ಸ್ ಲವಿಂಗ್ಲಿ ಅಂತ ನಾವಂತ ಕರಿತೀವಿ. ಅವ್ರು ಏನು ಹೇಳ್ತಾರೆ, ಜೈ ಹಿಂದ್, ಭಾರತಕ್ಕೆ ಜಯ ಆಗಲಿ ಅಂತ ಹೇಳ್ತಿದ್ದಾರೆ. ಇವರ್ಸ್ ಭಗತ್ ಸಿಂಗ್, ನಾನು ನಿಮ್ಮ ಭಗತ್ ಸಿಂಗ್ ಅಂತ ಹೇಳಿ. ಓಕೆ, ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ, ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು, ಮಾಡಿರಿ. ಇಲ್ಲ ಅಥವಾ ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ನಾನು ನಿಮ್ಮ ಮುಂದೆ ತೊಗೊಂಬರ್ತೀನಿ. ಓಕೆ, ಇಲ್ಲೇನಿದೆಪ್ಪ ಅಂದ್ರೆ ಇನ್ನೊಂದು ಸೆಕೆಂಡ್ ಲೆಟರ್ ಇದೆ ಭಗತ್ ಸಿಂಗ್ ಅವ್ರದ್ದು. ಆ ಒಂದು ಲೆಟರನ್ನು ನಾವಿಲ್ಲಿ ನೋಡೋಣ. ಓಕೆ, ಸೆಕೆಂಡ್ ಲೆಟರ್, ಭಗತ್ ಸಿಂಗ್ಸ್ ಲೆಟರ್ ಟು ದ ಸೆಕೆಂಡ್ LCC ಕನ್ವಿಕ್ಟ್ಸ್. LCC ಮೀನ್ಸ್ ಲಾಹೋರ್ ಸೆಂಟ್ರಲ್ ಸೆಲ್. ಅಪರಾಧಿಗಳಿಗೆ ಏನಂತ ಬರೀತಾರೆ ನೋಡೋಣ. ಲಾಹೋರ್ ಜೈಲ್ 22 ಮಾರ್ಚ್ 1931. ಅದು 21ನೇ ತಾರೀಕು ಬರೀತಾರೆ, 22ನೇ ತಾರೀಕಿಗೆ ಬರಿತಾ ಇದ್ದಾರೆ. ಡಿಯರ್ ಕಾಮ್ರೇಡ್ಸ್, ನನ್ನ ಹಿಂಬಾಲಕರೇ, ನನ್ನ ಜೊತೆಗಾರರೇ, ಸ್ವತಂತ್ರ ಯೋಧರೇ, ಸ್ವತಂತ್ರ ಕ್ರಾಂತಿಕಾರಿಗಳೇ ಅಂತ ಬರೀತಾರೆ. ದ ಡಿಸೈರ್ ಟು ಲಿವ್ ಇಸ್ ನ್ಯಾಚುರಲ್, ಬದುಕೋ ಆಸೆ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ, ಇದೊಂದು ನೈಸರ್ಗಿಕ ಸ್ವಭಾವ ಅಂತ ಹೇಳ್ತಾರೆ. ಇಟ್ ಈಸ್ ಇನ್ ಮೀ ಆಲ್ಸೋ, ನನಗೂ ಕೂಡ ಬದುಕ್ತಕ್ಕಂಥ ಆಸೆ ಇದೆ. ಐ ಡು ನಾಟ್ ವಾಂಟ್ ಟು ಕನ್ಸೀಲ್ ಇಟ್. ಕನ್ಸೀಲ್ ಮೀನ್ಸ್ ಮುಚ್ಚಿಡೋದು. ನಾನು ಇದನ್ನು ಮುಚ್ಚಿಡಲಿಕ್ಕೆ, ಹೈಡ್ ಮಾಡಲಿಕ್ಕೆ ಬಯಸಲ್ಲ. ಬಟ್ ಇಟ್ ಈಸ್ ಕಂಡೀಷ್ನಲ್, ಬಟ್ ಇದು ನನಗೆ ಏನಾಗಿದೆಪ್ಪ ಅಂದರೆ ಅನಿವಾರ್ಯವಾಗಿದೆ. ಐ ಡೋಂಟ್ ವಾಂಟ್ ಟು ಲಿವ್ ಆ್ಯಸ್ ಎ ಪ್ರಿಸನರ್ ಆರ್ ಅಂಡರ್ ರೆಸ್ಟ್ರಿಕ್ಷನ್ಸ್. ನಾನೊಬ್ಬ ಖೈದಿಯಾಗಿ ಬದುಕೋದು ನನಗೆ ಆಸೆ ಇಲ್ಲ. ಅಂಡರ್ ರೆಸ್ಟ್ರಿಕ್ಷನ್, ಇನ್ನೊಬ್ಬರ ಒಂದು ರೂಲ್ನಲ್ಲಿ, ನಿಯಮಗಳಲ್ಲಿ, ಇಲ್ಲಿ ಬ್ರಿಟಿಷರ ಒಂದು ರೆಸ್ಟ್ರಿಕ್ಷನ್ಗಳಲ್ಲಿ ನನಗೆ ಬದುಕೋದು ಆಸೆ ಇಲ್ಲ. ಮೈ ನೇಮ್ ಹ್ಯಾಸ್ ಬಿಕಮ್ ಎ ಸಿಂಬಲ್ ಆಫ್ ಇಂಡಿಯನ್ ರೆವಲ್ಯೂಷನ್. ನನ್ನ ಹೆಸರು ಈ ಒಂದು ಭಾರತದ ಸ್ವಾತಂತ್ರ್ಯ ಚಳವಳಿಯ ಒಂದು ಸಿಂಬಲ್ ಆಗಬೇಕು, ಒಂದು ಗುರುತು ಆಗಬೇಕು, ಒಂದು ಚಿಹ್ನೆ ಆಗಬೇಕು, ನಾನೊಬ್ಬ ಐಡೆಂಟಿಫಿಕೇಶನ್ ಆಗಬೇಕು ಅನ್ನೋದೇ ನನ್ನ ಆಸೆ ಅಂತ ಭಗತ್ ಸಿಂಗ್ ಅವರು ಹೇಳ್ತಾರೆ.
The ideals and sacrifice of the revolutionaries party have elevated me to height beyond which I will never be able to rise if I alive. The ideals, ಒಂದು ಆದರ್ಶಗಳು, ಉದಾರತೆಗಳು, ಆ್ಯಂಡ್ ದ ಸ್ಯಾಕ್ರಿಫೈಸ್ ಆಫ್ ದ ರಿವಲ್ಯೂಷನರಿ ಪಾರ್ಟಿ, ಈ ಒಂದು ಕ್ರಾಂತಿಕಾರಿಗಳ ಪಕ್ಷ ಎಲ್ಲವನ್ನ ತ್ಯಾಗ ಮಾಡಲಿಕ್ಕೆ ತಮ್ಮ ಜೀವನವನ್ನೇ ತ್ಯಾಗ ಮಾಡಲಿಕ್ಕೆ ರೆಡಿಯಿರ್ತಾರೆ. ಹ್ಯಾವ್ ಎಲಿವೇಟೆಡ್ ಮೀನ್ಸ್ ರೈಸ್, ನನ್ನನ್ನು ಇಲ್ಲಿಗೆ ತರಲಿಕ್ಕೆ ಕಾರಣ ಆಯಿತು, ಈ ರೀತಿ ಮಾಡಲಿಕ್ಕೆ ಕಾರಣ ಯಾವುದಪ್ಪ ಅಂತಂದ್ರೆ ದಟ್ ಈಸ್ ದ ಐಡಿಯಲ್ಸ್ ಆ್ಯಂಡ್ ಸ್ಯಾಕ್ರಿಫೈಸ್ ಆಫ್ ಮೈ ಲೈಫ್ ಟು ಎ ಹೈಟ್ ಬಿಯಾಂಡ್ ವಿಚ್ ಐ ವಿಲ್ ನೆವರ್ ಬಿ ಏಬಲ್ ಟು ರೈಸ್ ಇಫ್ ಐ ಲೀವ್. ನಾನು ಐ ವಿಲ್ ನೆವರ್ ಏಬಲ್ ಟು ರೈಸ್ ಇಫ್ ಐ ಲೀವ್, ನಾನು ಯಾವತ್ತೂ ಕೂಡ ಈ ರೀತಿ ನಾನು ಒಂದು ವೇಳೆ ಬದುಕಿದ್ರೆ ಈ ರೀತಿ ನಾನು ಹೇಳ್ತಾ ಇರಲಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ 10th ಪ್ಯಾರಾಗ್ರಾಫಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಟುಡೇ ಪೀಪಲ್ ಡು ನಾಟ್ ನೋ ಮೈ ವೀಕ್ನೆಸಸ್. ನನಗೂ ಕೂಡ ಏನಿದಾವಪ್ಪ ಅಂದರೆ ಕೆಲವೊಂದಿಷ್ಟು ವೀಕ್ನೆಸ್ಗಳಿದ್ದಾವೆ. ಇಫ್ ಐ ಎಸ್ಕೇಪ್ ಗ್ಯಾಲೋಸ್ ದೋಸ್ ವೀಕ್ನೆಸ್ ವಿಲ್ ಕಮ್ ಬಿಫೋರ್ ದೆಮ್. ಇವತ್ತು ನಾನು ಜೈಲಿನಿಂದ ಓಡಿ ಹೋದ್ರಿ ಏನಂತ ತಿಳ್ಕೊತಾರೆ ಭಾರತೀಯರು, ಬ್ರಿಟಿಷರ ಪೊಲೀಸರಿಗೆ ಗಲ್ಲು ಶಿಕ್ಷೆಗೆ ಅಂಜಿ ಓಡಿ ಹೋದ ಅಂತ ತಿಳ್ಕೊಳ್ತಾರೆ. ಇದು ನನ್ನ ವೀಕ್ನೆಸ್ ಆಗುತ್ತೆ, ನಾನು ಆ ರೀತಿ ಮಾಡಲ್ಲ. ಆ್ಯಂಡ್ ದ ಸಿಂಬಲ್ ಆಫ್ ರಿವಲ್ಯೂಷನ್ ವಿಲ್ ಗೆಟ್ ಟಾರ್ನಿಶ್ಡ್ ಆರ್ ಪರ್ಹ್ಯಾಪ್ಸ್ ಇಟ್ ಮೇ ವ್ಯಾನಿಶ್ ಟು ಆಲ್ ಟುಗೆದರ್. ನಮ್ಮ ಎಲ್ಲ ಕ್ರಾಂತಿಕಾರಿಗಳ ಜೊತೆ ನಮ್ಮ ಒಂದು ಕ್ರಾಂತಿಕಾರಿಗಳ ಒಂದು ದೇಶಕ್ಕೆ ಕೊಡುಗೆಯನ್ನು ಏನು ಅನ್ನೋದನ್ನೇ ಎಲ್ಲ ಅದಕ್ಕೊಂದು ಕಳಂಕ ಬರುತ್ತೆ, ಅದು ನಶಿಸಿ ಹೋಗುತ್ತೆ. ಅದಕ್ಕೋಸ್ಕರ ನಾನು ಓಡಿ ಹೋಗಂಗಿಲ್ಲ. ಟಾರ್ನಿಶ್ಡ್ ಮೀನ್ಸ್ ಕಳಂಕ, ಧಕ್ಕೆ. ನಾನು ಓಡಿ ಹೋದರೆ ಈ ಕ್ರಾಂತಿಕಾರಿಗಳ ಒಂದು ಒಳ್ಳೆತನ ಈ ಜಗತ್ತಲ್ಲಿ ಇರೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಆನ್ ದ ಅದರ್ ಹ್ಯಾಂಡ್ ಇಫ್ ಐ ಮೌಂಟ್ ದ ಗ್ಯಾಲೋಸ್ ಬೋಲ್ಡ್ಲಿ ವಿತ್ ಎ ಸ್ಮೈಲ್. ಒಂದು ವೇಳೆ ಇನ್ನೊಂದು ಕಡೆ ಹೇಳ್ತಾರೆ ಅವರು, ಇನ್ ದ ಅದರ್ ಹ್ಯಾಂಡ್ ಇಫ್ ಐ ಮೌಂಟ್ ಮೀನ್ಸ್ ಆಕ್ಸೆಪ್ಟ್. ನಾನು ಗಲ್ಲು ಶಿಕ್ಷೆಯನ್ನು ಒಪ್ಕೊಳ್ತೀನಿ. ಯಾವ ರೀತಿಯ ಅತ್ಯಂತ ಧೈರ್ಯದಿಂದ, ಅತ್ಯಂತ ಮುಗುಳ್ನಗುತ್ತಾ, ಅತ್ಯಂತ ಖುಷಿಯಿಂದ ನಾನು ಗಲ್ಲು ಶಿಕ್ಷೆಯನ್ನು ಒಪ್ಕೊಳ್ತೀನಿ. ದ್ಯಾಟ್ ವಿಲ್ ಇನ್ಸ್ಪೈರ್ ಇಂಡಿಯನ್ ಮದರ್ಸ್. ನನ್ನ ಒಂದು ಗಲ್ಲು ಶಿಕ್ಷೆ ಏನಾಗಬೇಕು, ಪ್ರತಿಯೊಂದು ಭಾರತೀಯ ತಾಯಿಗೆ ಮೋಟಿವೇಶನ್ ಆಗಬೇಕು, ಸ್ಫೂರ್ತಿ ಆಗಬೇಕು, ಇನ್ಸ್ಪೈರ್ ಆಗಬೇಕು. ಆ್ಯಂಡ್ ದೇ ವಿಲ್ ಆಸ್ಪೈರ್ ದಟ್ ದ ಚಿಲ್ಡ್ರನ್ ಶುಡ್ ಆಲ್ಸೋ ಬಿಕಮ್ ಭಗತ್ ಸಿಂಗ್ಸ್. ಪ್ರತಿಯೊಂದು ತಾಯಿನೂ ಕೂಡ ಹಂಬಲಿಸಬೇಕು, ಆಸೆ ಪಡಬೇಕು. ಏನಂತ ಹೇಳಿ, ನನ್ನ ಮಗನೂ ಕೂಡ ಭಗತ್ ಸಿಂಗ್ನ ಹಾಗೆ ಆಗಬೇಕು, ಭಗತ್ ಸಿಂಗ್ನಾಗೆ ಬದುಕಬೇಕು ಅಂತ ಅವ್ರು ಆಸೆ ಪಡಬೇಕು, ಪ್ರತಿಯೊಂದು ಭಾರತೀಯ ತಾಯಂದಿರು ಅಂತ ಹೇಳ್ತಾ ಇದ್ದಾರೆ ಭಗತ್ ಸಿಂಗ್. Thus the number of persons ready to sacrifice their lives. ಈ ಒಂದು ಭಾವನೆ ಪ್ರತಿಯೊಂದು ಭಾರತೀಯರ ತಾಯಿಯರಲ್ಲಿ ಬಂತಪ್ಪ ಅಂತಂದ್ರೆ, ಆ ಒಂದು ಭಾರತ ತಾಯಿಯ ಮಕ್ಕಳು, ಭಾರತಾಂಬೆಯ ಮಕ್ಕಳು ತಮ್ಮ ಜೀವನವನ್ನು ಮುಡಿಪಾಡಲಿಕ್ಕೆ, ತ್ಯಾಗ ಮಾಡಲಿಕ್ಕೆ, ಅದಕ್ಕೆ ತನ್ನ ಒಂದು ಭಾರತಾಂಬೆಯನ್ನು, ಸ್ವತಂತ್ರ ಭಾರತಾಂಬೆಯನ್ನು ಮಾಡಲು ರೆಡಿ ಆಗ್ತಾರೆ. ಲಿವ್ಸ್ ಫಾರ್ ದ ಫ್ರೀಡಮ್ ಆಫ್ ಅವರ್ ಕಂಟ್ರಿ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ. ವಿಲ್ ಇನ್ಕ್ರೀಸ್ ಎನಾರಮಸ್ಲಿ. ಇವತ್ತು ಒಬ್ಬ, ನಾಳೆ 100, ನಾಡಿದ್ದು 1000, ನಾಡಿದ್ದು ಲಕ್ಷಗಟ್ಟಲೆ ಅಗಾಧವಾಗಿ ಈ ಸ್ವತಂತ್ರದ ಹೋರಾಟದ ಒಂದು ಮಕ್ಕಳು, ತಾಯಂದಿರು ಜಗತ್ತಿಗೆ, ನಮ್ಮ ದೇಶಕ್ಕೆ ಕೊಟ್ಟು ಈ ಸ್ವತಂತ್ರ ಪಡೀಲಿಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಅಂತ ಈ ಒಂದು ಭಗತ್ ಸಿಂಗ್ ಅವರು ಹೇಳ್ತಾರೆ. ಇಟ್ ವಿಲ್ ದೆನ್ ಬಿಕಮ್ ಇಂಪಾಸಿಬಲ್ ಫಾರ್ ಇಂಪೆರಿಯಲಿಸಮ್ ಟು ಫೇಸ್ ದ ಟೈಡ್ ಆಫ್ ದ ರಿವಲ್ಯೂಷನ್. ಈ ರೀತಿ ಆಗದೇ ಇದ್ದರೆ ನಾವು ಈ ಒಂದು ಇಂಪೆರಿಯಲಿಸಮ್ ಮೀನ್ಸ್ ವಸಾಹತುಶಾಹಿ ಒಂದು ರೂಲು. ಫೇಸ್ ದ ಟೈಡ್ ಆಫ್ ದ ರಿವಲ್ಯೂಷನ್, ಒಂದು ಅಲೆಯಾಗಿ ನಾವು ಅದನ್ನು ಫೇಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಆಲ್ ದೇರ್ ಮೈಟ್ ಆ್ಯಂಡ್ ದೇರ್ ಸಟನಿಕ್ ಎಫರ್ಟ್ಸ್ ವಿಲ್ ನಾಟ್ ಬಿ ಏಬಲ್ ಟು ಸ್ಟಾಪ್ ದ ಆನ್ವರ್ಡ್ ಮಾರ್ಚ್. ಈ ಒಂದು ಬ್ರಿಟಿಷರ, ಸಟನಿಕ್ ಮೀನ್ಸ್ ವಿರೋಧಿ, ಈ ಒಂದು ಬ್ರಿಟಿಷರ ಯಾವುದೇ ಒಂದು ಪ್ರಯತ್ನಗಳು ನಮ್ಮ ಭಾರತಾಂಬೆ ಮಕ್ಕಳು, ಕ್ರಾಂತಿಕಾರಿಗಳು ರೊಚ್ಚಿಗೆದ್ದರಪ್ಪ ಅಂದ್ರೆ ನಮ್ಮ ಈ ಚಳುವಳಿಯನ್ನು ಯಾವುದೇ ಒಂದು ಕಾರಣಕ್ಕೂ, ಮಾರ್ಚ್ ಅಂದರೆ ಏನ್ರಿ, ಸ್ಟ್ರಗಲ್ಲು, ಚಳುವಳಿಯನ್ನು ಸ್ಟಾಪ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಕೆರಿಂದ ಭಗತ್ ಸಿಂಗ್ ಅವರು ಹೇಳ್ತಾರೆ. ಓಕೆ, ಕೊನೆ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಎಸ್, ಒನ್ ಥಿಂಗ್ ಪ್ರಿಕ್ಸ್ ಮೀ ಈವನ್ ಟುಡೇ.
ಒಂದು ವಿಷಯ ನನ್ನ ಇನ್ನೂ ಕೂಡ ಮನಸ್ಸಿಗೆ ಚುಚ್ಚುತ್ತೆ. ಅದು ಯಾವ ವಿಷಯ? ಇವತ್ತಿಗೆ ಕೂಡ 22ನೇ ತಾರೀಕು ಮಾರ್ಚ್ 1931 ದಿನಾನೂ ಚುಚ್ತಾ ಇದೆ. ಏನದು? ಮೈ ಹಾರ್ಟ್ ನರ್ಚರ್ಡ್ ಸಮ್ ಆಂಬಿಷನ್ಸ್ ಫಾರ್ ಡೂಯಿಂಗ್ ಸಮಥಿಂಗ್ ಫಾರ್ ಹ್ಯುಮ್ಯಾನಿಟಿ. ನನ್ನ ಹೃದಯ ಬಯಸುತ್ತೆ. ಏನನ್ನು ಬಯಸುತ್ತೆಪ್ಪ ಅಂದ್ರೆ ಕೆಲವೊಂದಿಷ್ಟು ಗುರಿಗಳಿದ್ದಾವೆ. ಏನಂತೇಳಿ, ನನ್ನ ಮನುಷ್ಯ ಕುಲಕ್ಕೆ, ನನ್ನ ಒಂದು ಭಾರತೀಯರಿಗೆ ಏನಾದರೂ ಒಂದು ಸ್ವಲ್ಪ ಒಳ್ಳೆಯದನ್ನು ನಾನು ಕೊಡಬೇಕು. ಆ್ಯಂಡ್ ಫಾರ್ ಮೈ ಕಂಟ್ರಿ, ನನ್ನ ದೇಶಕ್ಕೋಸ್ಕರ ನಾನು ಏನಾದರೂ ಮಾಡಬೇಕು ಅನ್ನೋದು ನನ್ನ ಮನಸ್ಸು ಇನ್ನೂ ಕೂಡ ಹೇಳುತ್ತೆ, ನನ್ನ ಹೃದಯ ಕೂಡ ಹೇಳುತ್ತೆ. ಐ ಹ್ಯಾವ್ ನಾಟ್ ಬೀನ್ ಏಬಲ್ ಟು ಫುಲ್ಫಿಲ್ ಈವನ್ 1000 ಪಾರ್ಟ್ ಆಫ್ ದೋಸ್ ಆಂಬಿಷನ್ಸ್. ಆ ಒಂದು ಸಾವಿರಾರು ಆಸೆಗಳಲ್ಲಿ ಒಂದು ಪಾರ್ಟನ್ನು ನನಗೆ ಫುಲ್ಫಿಲ್ ಮಾಡಲಿಕ್ಕೆ ಆಗಲಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇಫ್ ಐ ಲಿವ್ ಐ ಮಾಟ್ ಪರ್ಹಾಪ್ಸ್ ಗೆಟ್ ಎ ಚಾನ್ಸ್ ಟು ಫುಲ್ಫಿಲ್ ದೆಮ್. ಒಂದು ವೇಳೆ ನಾನು ಬದುಕಿದರೆ ಅವುಗಳನ್ನು ಈಡೇರಿಸ್ತೀನಿ ಅಂತ ಹೇಳ್ತಾರೆ. ಇಫ್ ಎವರ್ ಇಟ್ ಕೇಮ್ ಟು ಮೈ ಮೈಂಡ್ ದ್ಯಾಟ್ ಐ ಶುಡ್ ನಾಟ್ ಡೈ. ಈ ಒಂದು ವಿಚಾರ ನನ್ನ ಮನಸ್ಸಲ್ಲಿ ಬಂತಪ್ಪ ಅಂದ್ರೆ, ಒಂದು ವೇಳೆ ಬಂತಪ್ಪ ಅಂದ್ರೆ ನಾನು ಸಾಯಲ್ಲ ಅಂತ ಹೇಳ್ತಾರೆ. ಇಟ್ ಕೇಮ್ ಫ್ರಾಮ್ ದಿಸ್ ಎಂಡ್ ಒನ್ಲಿ. ಬಟ್ ಈ ವಿಚಾರ ಯಾವಾಗ ಬಂದದಪ್ಪ ಅಂದರೆ ಈಗ ಬಂದಿದೆ, ಇವತ್ತು ಬಂದಿದೆ ಅಂತ ಹೇಳ್ತಾರೆ. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ದೀಸ್ ಡೇಸ್ ಆ್ಯಂಡ್ ಐ ಆಮ್ ಅನಕ್ಸಸ್ಲಿ ವೇಟಿಂಗ್ ಫಾರ್ ದ ಫೈನಲ್ ಟೇಸ್ಟ್. ನಾನು ನನ್ನಷ್ಟಕ್ಕೆ ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಈ ಒಂದು ದಿನಗಳು, ದೀಸ್ ಡೇಸ್ ಐ ಆಮ್ ಅನಕ್ಸಸ್ಲಿ ವೇಟಿಂಗ್ ಫಾರ್ ದ ಫೈನಲ್ ಟೆಸ್ಟ್. ಈ ಕೊನೆಯ ಪರೀಕ್ಷೆಗೆ ನಾನು ಕಾಯ್ತಾ ಇದ್ದೀನಿ, ಆ ಗಲ್ಲು ಶಿಕ್ಷೆಗೆ ಕಾಯ್ತಾ ಇದ್ದೀನಿ. ಐ ವಿಶ್ ದ ಡೇ ಮೇ ಕಮ್ ನಿಯರ್ ಸೂನ್. ಆ ಒಂದು ಭಾರತಕ್ಕೆ ಸ್ವತಂತ್ರ ಸಿಗಲಿ, ಆ ದಿನ ಬಂದೇ ಬರುತ್ತೆ ಅಂತೇಳಿ ನಾನು ಒಂದು ಶುಭ ಹಾರೈಸ್ತೀನಿ ಅಂತ ಹೇಳ್ತಾ, ಇವರ್ ಕಾಮ್ರೇಡ್, ನಿಮ್ಮ ಒಂದು ಸ್ವತಂತ್ರ ಚಳುವಳಿಯ ಸಹವರ್ತಿ ಫ್ರೀಡಮ್ ಮೇಟ್ ಭಗತ್ ಸಿಂಗ್ ಅಂತ ಹೇಳಿ ಏನು ಮಾಡ್ತಾರೆ. ಇಲ್ಲಿ ಅವರು ದಟ್ ನೋಟ್ ಆಫ್ ಸ್ಯಾಕ್ರಿಫೈಸ್, ದ ವಿಲ್ ಆಫ್ ಸ್ಯಾಕ್ರಿಫೈಸ್. ಭಗತ್ ಸಿಂಗ್ ಅವರು ಹುತಾತ್ಮ ದೇಶಕ್ಕೋಸ್ಕರ ಅತ್ಯಂತ ಚಿಕ್ಕ ವಯಸ್ಸಲ್ಲಿ ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟರು ದೇಶಕ್ಕೋಸ್ಕರ ಅಂತ ಹೇಳ್ತಾ, ನಿಮಗೆ ಈ ಲೆಸನ್ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಆ ಡೌಟ್ಸ್ಗಳನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಈ ವಿಡಿಯೋ ಕ್ಲಾಸಲ್ಲಿ ನಿಮಗೆ ಯೂಸು ಅಥವಾ ಏನಾದರೂ ಇಷ್ಟ ಆಗಿದ್ದರೆ ದೆನ್ ಯು ಕ್ಯಾನ್ ಲೈಕ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಕೀಪ್ ಲರ್ನಿಂಗ್ ಇನ್ ಯುವರ್ ಎಜುಕೇಷನ್ ಕರಿಯರ್ ಅಂತ ಹೇಳ್ತಾ, ಓಕೆ ಮತ್ತೊಂದು ವಿಡಿಯೋ ಕ್ಲಾಸಲ್ಲಿ ಮತ್ತೊಂದು ಲೆಸನ್ನೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಸಿ ಯು ಸೂನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.